ವರ್ಷ ಸಮಾಧಾನ ತಂದಿದೆಯಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಇಲ್ಲ, ನಮಗೆ ಸಮಾಧಾನ ಅನ್ನೋದಕ್ಕಿಂತಲೂ ನಾವೆಲ್ಲ ಕೂಡ ರಾಜ್ಯದ ಒಟ್ಟಾರೆ ಎಲ್ಲ ಮುಖಂಡರುಗಳು ಅವ್ರ ಜೊತೆಯಲ್ಲಿ ಸೇರಿ ನಾವು ಕೆಲಸವನ್ನು ಮಾಡಿದಾಗ ನಾವು ಹೇಳಬೇಕು. ಕೇವಲ ಅವರು ಏಕಾಂಗಿಯಾಗಿ ಸಂಘಟನೆ ಮಾಡೋದು ಭಾಳ ಕಷ್ಟ ಇದೆ. ಇವತ್ತೇನಾಗಿದೆ ಅಂತಂದರೆ ಇನ್ನೂ ಕೂಡ ನಮ್ಮ ಪರಿಪೂರ್ಣವಾದಂಥ ಜವಾಬ್ದಾರಿಗಳನ್ನು ಕೊಟ್ಟಿಲ್ಲ. ಈಗ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ, ಉಳಿಕೆ ಪದಾಧಿಕಾರಿಗಳಾಗಿಲ್ಲ. ತಾಲೂಕು ಅಧ್ಯಕ್ಷರು ಘೋಷಣೆ ಆಗಿದೆ, ಉಳಿಕೆ ಪದಾಧಿಕಾರಿಗಳದ್ದಾಗಿಲ್ಲ. ಇದೆಲ್ಲ ಕೂಡ ರಾಜ್ಯಾಧ್ಯಕ್ಷರದ ನೇಮಕ ಆದಮೇಲೆ ಮಾಡಬೇಕು. ಪೂರ್ಣ ಮಟ್ಟದ ಸಂಘಟನೆ ನಾವು ಶುರುವಾದರೆ ಖಂಡಿತವಾಗಿ ಕೂಡ ರಾಜ್ಯಾಧ್ಯಕ್ಷರಿಗೆ ಇನ್ನೂ ಹೆಚ್ಚಿನ ಬಲ ಕೊಡುವಂಥ ಕೆಲಸ ಆಗ್ತದೆ. ಮುಂದುವರಿಬೇಕಾ? ಏನು ನಿಮ್ಮ ಅಭಿಪ್ರಾಯ? ಅಲ್ಲ, ಈಗ ಏನಿದ್ರು ಕೂಡ ನಾವು ಹೇಳಿದ್ರೆ ಆಗಲ್ವಲ್ಲ. ಈಗ ನಾವು ಬೇರೆ ಆಲ್ಟರ್ನೇಟಿವ್ ಕೂಡ ನಮ್ಮಲ್ಲಿ ಯಾರು ಕೂಡ ರಾಜ್ಯಾಧ್ಯಕ್ಷರು ಆಗ್ತೀವಿ ಅನ್ನೋರು ಯಾರೂ ಇಲ್ಲ. ಸೊ ಈಗ ಒಬ್ಬ ಯುವಕರಾಗಿ ಕೊಟ್ಟು 2 ವರ್ಷಕ್ಕೆ ನಾವು ತೆಗೆದುಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವಕಾಶವನ್ನು ಕೊಡ್ದಂಗೆ ಆಗ್ತದೆ ಅದರಲ್ಲಿ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಆ ತೀರ್ಮಾನವನ್ನು ತಗೊಳ್ಳಿ. ಸೊ ಕೊನೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊತಾರೋ ನಾವು ಪಕ್ಷದ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಅಂದರೆ ಬೇರೆ ಅರ್ಹತೆ ಇರೋರು ನಾಯಕರು ಇಲ್ಲ ಅಂತ? ಅಲ್ಲ, ಇಲ್ಲ ಅಂತೇನಿಲ್ಲ. ಅದರಲ್ಲಿ ನಾಯಕರು ಇದ್ದಾರೆ. ಸದ್ಯಕ್ಕೆ ಇವತ್ತು ಅವ್ರಿಗೆ 2 ವರ್ಷದ ಅವಧಿ ಕೊಟ್ಟವ್ರೆ. ಯಾವುದೇ ಒಬ್ಬ ಅಧ್ಯಕ್ಷರಿಗೆ 3 ವರ್ಷ ಅವಧಿ ಇರ್ತಕ್ಕಂಥದ್ದು. ಇನ್ನೂ ಕೊಟ್ಟರು ಇನ್ನೂ 1 ವರ್ಷದ ಅವಧಿ ಇರ್ತದೆ. ಯಾಕಂದರೆ ಪೂರ್ಣ ಮಟ್ಟದ ಅವಕಾಶವನ್ನು ಕೊಟ್ಟು ನೋಡಬೇಕಾಗ್ತದೆ ನಾವು. ವರ್ಷ ಸಮಾಧಾನ ತಂದಿದೆಯಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಇಲ್ಲ, ನಮಗೆ ಸಮಾಧಾನ ಅನ್ನೋದಕ್ಕಿಂತಲೂ ನಾವೆಲ್ಲ ಕೂಡ ರಾಜ್ಯದ ಒಟ್ಟಾರೆ ಎಲ್ಲ ಮುಖಂಡರುಗಳು ಅವ್ರ ಜೊತೆಯಲ್ಲಿ ಸೇರಿ ನಾವು ಕೆಲಸವನ್ನು ಮಾಡಿದಾಗ ನಾವು ಹೇಳಬೇಕು. ಕೇವಲ ಅವರು ಏಕಾಂಗಿಯಾಗಿ ಸಂಘಟನೆ ಮಾಡೋದು ಭಾಳ ಕಷ್ಟ ಇದೆ. ಇವತ್ತೇನಾಗಿದೆ ಅಂತಂದರೆ ಇನ್ನೂ ಕೂಡ ನಮ್ಮ ಪರಿಪೂರ್ಣವಾದಂಥ ಜವಾಬ್ದಾರಿಗಳನ್ನು ಕೊಟ್ಟಿಲ್ಲ. ಈಗ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ, ಉಳಿಕೆ ಪದಾಧಿಕಾರಿಗಳಾಗಿಲ್ಲ. ತಾಲೂಕು ಅಧ್ಯಕ್ಷರು ಘೋಷಣೆ ಆಗಿದೆ, ಉಳಿಕೆ ಪದಾಧಿಕಾರಿಗಳದ್ದಾಗಿಲ್ಲ. ಇದೆಲ್ಲ ಕೂಡ ರಾಜ್ಯಾಧ್ಯಕ್ಷರದ ನೇಮಕ ಆದಮೇಲೆ ಮಾಡಬೇಕು. ಪೂರ್ಣ ಮಟ್ಟದ ಸಂಘಟನೆ ನಾವು ಶುರುವಾದರೆ ಖಂಡಿತವಾಗಿ ಕೂಡ ರಾಜ್ಯಾಧ್ಯಕ್ಷರಿಗೆ ಇನ್ನೂ ಹೆಚ್ಚಿನ ಬಲ ಕೊಡುವಂಥ ಕೆಲಸ ಆಗ್ತದೆ. ಮುಂದುವರಿಬೇಕಾ? ಏನು ನಿಮ್ಮ ಅಭಿಪ್ರಾಯ? ಅಲ್ಲ, ಈಗ ಏನಿದ್ರು ಕೂಡ ನಾವು ಹೇಳಿದ್ರೆ ಆಗಲ್ವಲ್ಲ. ಈಗ ನಾವು ಬೇರೆ ಆಲ್ಟರ್ನೇಟಿವ್ ಕೂಡ ನಮ್ಮಲ್ಲಿ ಯಾರು ಕೂಡ ರಾಜ್ಯಾಧ್ಯಕ್ಷರು ಆಗ್ತೀವಿ ಅನ್ನೋರು ಯಾರೂ ಇಲ್ಲ. ಸೊ ಈಗ ಒಬ್ಬ ಯುವಕರಾಗಿ ಕೊಟ್ಟು 2 ವರ್ಷಕ್ಕೆ ನಾವು ತೆಗೆದುಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವಕಾಶವನ್ನು ಕೊಡ್ದಂಗೆ ಆಗ್ತದೆ ಅದರಲ್ಲಿ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಆ ತೀರ್ಮಾನವನ್ನು ತಗೊಳ್ಳಿ. ಸೊ ಕೊನೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊತಾರೋ ನಾವು ಪಕ್ಷದ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಅಂದರೆ ಬೇರೆ ಅರ್ಹತೆ ಇರೋರು ನಾಯಕರು ಇಲ್ಲ ಅಂತ? ಅಲ್ಲ, ಇಲ್ಲ ಅಂತೇನಿಲ್ಲ. ಅದರಲ್ಲಿ ನಾಯಕರು ಇದ್ದಾರೆ. ಸದ್ಯಕ್ಕೆ ಇವತ್ತು ಅವ್ರಿಗೆ 2 ವರ್ಷದ ಅವಧಿ ಕೊಟ್ಟವ್ರೆ. ಯಾವುದೇ ಒಬ್ಬ ಅಧ್ಯಕ್ಷರಿಗೆ 3 ವರ್ಷ ಅವಧಿ ಇರ್ತಕ್ಕಂಥದ್ದು. ಇನ್ನೂ ಕೊಟ್ಟರು ಇನ್ನೂ 1 ವರ್ಷದ ಅವಧಿ ಇರ್ತದೆ. ಯಾಕಂದರೆ ಪೂರ್ಣ ಮಟ್ಟದ ಅವಕಾಶವನ್ನು ಕೊಟ್ಟು ನೋಡಬೇಕಾಗ್ತದೆ ನಾವು.